ಬಾಗಲಕೋಟೆ ವಿಧಾನಸಭಾ ಚುನಾವಣೆಯ ಅಖಾಡ ಈಗ ರಂಗೇರಿದೆ. ನಾಮಪತ್ರ ಸಲ್ಲಿಕೆಯ ಗಡುವು ಮುಗಿಯುತ್ತಿದ್ದಂತೆ ಆಡಳಿತಾರೂಢ ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷ ಬಿಜೆಪಿ ಎರಡೂ ಕಡೆಯಿಂದ ಪ್ರಚಾರದ ಕಾವೇರಿದೆ. ಹಾಗಾದ್ರೆ ಈ ಬಾರಿಯ ಚುನಾವಣೆಯ ಅಸಲಿ ಚಿತ್ರಣ ಏನು? ಈ ಕ್ಷೇತ್ರದ ರಾಜಕೀಯ ಇತಿಹಾಸ ಎಷ್ಟು ರೋಚಕವಾಗಿದೆ? ಬನ್ನಿ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಸ್ವಾತಂತ್ರ್ಯದ ನಂತರ ಈ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು. ಆದರೆ 1983ರಲ್ಲಿ ಜನತಾ ಪಕ್ಷ ಇಲ್ಲಿ ಗೆಲುವು ಸಾಧಿಸಿದ ಮೇಲೆ ಕೈ ಹಿಡಿತ ಸಡಿಲವಾಯಿತು. 1983ರಿಂದ 1994ರವರೆಗೆ ಜನತಾ ಪರಿವಾರದ ಜಿವಿ ಮಂಟೂರ ಮತ್ತು ಅಜಯ್ ಕುಮಾರ ಸರನಾಯಕ ಅವರು ಶಾಸಕರಾಗಿ ಆಯ್ಕೆಯಾಗುವ ಮೂಲಕ ಕಾಂಗ್ರೆಸ್ ಕೋಟೆಯನ್ನ ಛಿದ್ರ ಮಾಡಿದ್ರು. ಆದರೆ 1997ರಲ್ಲಿ ಜನತಾದಳದಲ್ಲಿ ಬಿರುಕು ಮೂಡಿತು. ಆಗ ಸಚಿವರಾಗಿದ್ದ ಅಜಯ್ ಕುಮಾರ ಸರನಾಯಕ ಅವರು ರಾಮಕೃಷ್ಣ ಹೆಗ್ಡೆ ಅವರ ಜೊತೆಗೂಡಿ ಲೋಕಸಭೆಗೆ ಸ್ಪರ್ಧಿಸಲು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಆಗ ಎದುರಾದ ಉಪಚುನಾವಣೆಯಲ್ಲಿ ಬಿಜೆಪಿಯ ಪಿಎಚ್ ಪೂಜಾರ ಅವರು ಗೆಲ್ಲುವ ಮೂಲಕ ಮೊದಲ ಬಾರಿಗೆ ಬಾಗಲಕೋಟೆಯಲ್ಲಿ ಕಮಲ ಅರಳಿಸಿದ್ರು. 1999ರಲ್ಲೂ ಪೂಜಾರ ಅವರೇ ಮರು ಆಯ್ಕೆಯಾದ್ರು. ನಂತರ 2004ರಲ್ಲಿ ಬಿವಿವಿ ಸಂಘದ ಕಾರ್ಯಾಧ್ಯಕ್ಷ ವೀರಣ್ಣ ಚರಂತಿಮಠ ಅವರು ಬಿಜೆಪಿಯಿಂದ ಗೆದ್ದ ಮೇಲೆ ಬಾಗಲಕೋಟೆ ಕ್ಷೇತ್ರವು ಸಂಪೂರ್ಣವಾಗಿ ಬಿಜೆಪಿಯ ಭದ್ರಕೋಟೆಯಾಗಿ ಬದಲಾಯಿತು. ಹೀಗೆ ಬಿಜೆಪಿ ಕೋಟೆಯಾಗಿದ್ದ ಬಾಗಲಕೋಟೆಗೆ ಎಂಟ್ರಿ ಕೊಟ್ಟವರೇ ದಿವಂಗತ ಎಚ್.ವೈ. ಮೇಟಿ ಅವರು. ಸಿದ್ದರಾಮಯ್ಯ ಅವರ ಮೂಲಕ ಜನತಾ ಪರಿವಾರದಿಂದ ಕಾಂಗ್ರೆಸ್ಗೆ ಬಂದ ಮೇಟಿ ಅವರು ಕ್ಷೇತ್ರ ಪುನರ್ವಿಂಗಡಣೆಯ ನಂತರ ಗುಳೇದಗುಡ್ಡ ಬಿಟ್ಟು ಬಾಗಲಕೋಟೆಗೆ ಬಂದರು. 2008ರ ಚುನಾವಣೆಯಲ್ಲಿ ಸೋತರು 2013ರಲ್ಲಿ ಗೆದ್ದು ಕ್ಷೇತ್ರವನ್ನ ಮರಳಿ ಕಾಂಗ್ರೆಸ್ ತೆಕ್ಕೆಗೆ ತಂದರು. 2018ರಲ್ಲಿ ಮತ್ತೆ ಸೋತ ಮೇಟಿ ಅವರು 2023ರ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ಗೆ ಭರ್ಜರಿ ಗೆಲುವು ತಂದುಕೊಟ್ಟಿದ್ರು. ಈಗ ಅವರ ನಿಧನದಿಂದ ತೆರವಾದ ಸ್ಥಾನಕ್ಕೆ ಮತ್ತೆ ಉಪಚುನಾವಣೆ ನಡೆಯುತ್ತಿದೆ. ಈಗಿನ ಸನ್ನಿವೇಶಕ್ಕೆ ಬಂದ್ರೆ ಕಾಂಗ್ರೆಸ್ ತನ್ನ ಕ್ಷೇತ್ರವನ್ನ ಉಳಿಸಿಕೊಳ್ಳಲು ದಿವಂಗತ ಎಚ್.ವೈ. ಮೇಟಿ ಅವರ ಪುತ್ರ ರಾಜಕೀಯಕ್ಕೆ ಹೊಸಬರಾಗಿರುವ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ನೀಡಿದೆ. ತಂದೆಯ ಮೇಲಿನ ಅನುಕಂಪ ಮತ್ತು ರಾಜಕೀಯ ಹಿನ್ನೆಲೆ ಕೈ ಹಿಡಿಯುವ ವಿಶ್ವಾಸ ಕಾಂಗ್ರೆಸ್ ನಾಯಕರದು. ಇತ್ತ ಕಳೆದು ಹೋದ ಕೋಟೆಯನ್ನ ಮರಳಿ ಪಡೆಯೋದಕ್ಕೆ ಬಿಜೆಪಿ ತನ್ನ ಹಳೆಯ ಹುಲಿ ವೀರಣ್ಣ ಚರಂತಿಮಠ ಅವರನ್ನೇ ಕಣಕ್ಕಿಳಿಸಿದೆ. ಇದು ಅವರ 6ನೆಯ ಚುನಾವಣೆ. ಹೀಗಾಗಿ ಇವರಿಬ್ಬರ ನಡುವೆ ಜಿದ್ದಾಜಿದ್ದಿನ ಫೈಟ್ ಏರ್ಪಟ್ಟಿದೆ. ಈ ಚುನಾವಣೆಯ ಅತಿದೊಡ್ಡ ಹೈಲೈಟ್ ಅಂದ್ರೆ ಇಲ್ಲಿ ಪುರುಷರಿಗಿಂತ ಮಹಿಳಾ ಮತದಾರರೇ ಹೆಚ್ಚು. ಒಟ್ಟು 2,59,000 ಮತದಾರರ ಪೈಕಿ 1,32,000ಕ್ಕೂ ಹೆಚ್ಚು ಮಹಿಳೆಯರೇ ಇದ್ದಾರೆ. ಹೀಗಾಗಿ ಮಹಿಳೆಯರೇ ಇಲ್ಲಿ ನಿರ್ಣಾಯಕ ಶಕ್ತಿ. ಏಪ್ರಿಲ್ 9ಕ್ಕೆ ವೋಟಿಂಗ್ ನಡೆಯಲಿದ್ದು ಪ್ರಚಾರಕ್ಕೆ ಕೇವಲ 15 ದಿನಗಳು ಮಾತ್ರ ಸಿಕ್ಕಿವೆ. ಅಕ್ರಮ ತಡೆಯುವುದಕ್ಕೆ ಜಿಲ್ಲಾಡಳಿತ 24 ಚೆಕ್ಪೋಸ್ಟ್ ಮತ್ತು 60 ಫ್ಲೈಯಿಂಗ್ ಸ್ಕ್ವಾಡ್ಗಳನ್ನ ನಿಯೋಜಿಸಿ ಹದ್ದಿನ ಕಣ್ಣಿಟ್ಟಿದೆ. ಮೇ 4ರಂದು ಈ ರಣಕಣದ ಅಂತಿಮ ಫಲಿತಾಂಶ ಹೊರಬೀಳಲಿದೆ. ಬಿಜೆಪಿಯ ಭದ್ರಕೋಟೆಯನ್ನ ಮತ್ತೆ ಕಾಂಗ್ರೆಸ್ ತನ್ನಲ್ಲೇ ಉಳಿಸಿಕೊಳ್ಳುತ್ತಾ ಅಥವಾ ಕಮಲ ಪಡೆ ಕಮ್ ಬ್ಯಾಕ್ ಮಾಡುತ್ತಾ ಕಾದು ನೋಡೋಣ.